Hi, hello friends, welcome back to my YouTube channel. Friends, video KSET 2024 ಹಿಸ್ಟ್ರಿ ಪೇಪರ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ಈ ಕೆಳಗಿನ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಆಪ್ಷನ್ 4 BDEC ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕೆಳಗಿನ ಒಂದು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಾಂಗಾ, ಫೀರ್, ದರ್ವಿಶ್, ಫನಾ, ಪ್ರಾಣತ್ಯಾಗ, ಅನುಯಾಯಿ, ಸೂಫಿ, ಶೇಖರ್ನ ಮಂದಿರ, ಗುರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಸಿದ್ಧರ ಚಳುವಳಿಯು ಈ ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ಬಂದು ಶೈವ ಸಂತರು ಮತ್ತು ಅವರ ಚಳುವಳಿ. ಈ ಕೆಳಗಿನಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನು ಪರ್ಷಿಯನ್ ಭಾಷೆಗೆ ತುತಿನಾಮ ಎಂದರೆ ಗಿಳಿಯ ಪುಸ್ತಕ ಎಂದು ಪ್ರಸಿದ್ಧವಾಗಿರೋ ಕೃತಿಯಾಗಿ ಭಾಷಾಂತರಿಸಿದರು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 2 ಜಿಯಾ ನಕ್ಷಬಿ. ನೆಕ್ಸ್ಟ್ ಈ ಕೆಳಗಿನಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದಂತಹ ಒಂದು ಹೇಳಿಕೆ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ 4 ನಾಜರುದ್ದೀನ್ ಮೊಹಮ್ಮದ್ ದೆಹಲಿಯಲ್ಲಿ ನಾಜರಿಯಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದನು ಅಂತಕ್ಕಂಥ ಆಯ್ಕೆ ತಪ್ಪಾಗಿದೆ. ಆರನೇ ಪ್ರಶ್ನೆ ಹೀಗಿದೆ. ಕೆಳಗಿನನ್ನು ಹೊಂದಿಸಿ ಬರೆಯಿರಿ. ಕಾಬುಲಿಬಾಗ್ ಮಸೀದಿ, ದೀನ್ ಇ ಪನಾಹ್, ಪುರಾಣ ಕಿಲಾ, ಬುಲಂದ್ ದರ್ವಾಜಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾರ್ಯಾರು ಕಟ್ಟಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆ ಆಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಕಾಬುಲಿಬಾಗ್ ಮಸೀದಿ ಬಂದು ಬಾಬರ್ ಆಗಿರ್ತಾನೆ. ಅಂಡ್ ದೀನ್ ಇ ಪನಾ ಬಂದು ಹುಮಾಯೂನ್ ಆಗಿರ್ತಾನೆ. ಪುರಾಣ ಕಿಲಾ ಬಂದು ಶೇರ್ಷಾ ಸೂರಿ ಅಂಡ್ ಬುಲಂದ್ ದರ್ವಾಜಾ ಬಂದು ಅಕ್ಬರ್. ಕೆಳಗಿನ ಭಕ್ತಿ ಪಂಥ ಸಂತನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟರೆ ರಮಾದೇವ, ರಾಮಾನುಜ, ರಮಾನಂದ, ಚೈತನ್ಯ. ಆನ್ಸರ್ ಬಂದು ಆಪ್ಷನ್ 3 BACD. BACD. ನೆಕ್ಸ್ಟ್ ಚಿತ್ರಕಲೆಯಲ್ಲಿನ ಸಿಯಾಹಿ ಕಲಂ ತಂತ್ರವು ಯಾರ ಆಳ್ವಿಕೆಯ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತ್ತು? ಉತ್ತರ ಆಪ್ಷನ್ 2 ಜಹಾಂಗೀರ್. ಮುಂದಿನ ಪ್ರಶ್ನೆ, ವುಮೆನ್ ಆಫ್ ಫ್ರೈಡೆ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಯಾರು? ಉತ್ತರ ಆಪ್ಷನ್ 1 ಲಕ್ಷ್ಮೀ ವಿಶ್ವನಾಥನ್. 10ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಒಂದನ್ನು ಹೇಳಿಕೆ ಎಂದು ಎ ಮತ್ತೊಂದನ್ನು ವಿವರಣೆ ಆರ್ ಎಂದು ಪರಿಗಣಿಸಲಾಗಿದೆ. ಹೇಳಿಕೆ ಎ ಕೊಟ್ಟಿದ್ದಾರೆ ಅಮೀರ್ ಖುಸ್ರೋ ಸಬಕ್ ಈ ಹಿಂದಿ ಅಥವಾ ಭಾರತೀಯ ಶೈಲಿಯನ್ನು ರಚಿಸಿದನು. ವಿವರಣೆ ಈತನ ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಸಿಯರ್ ಅಲ್ ಔಲಿಯಾ ಹಾಗೂ ಫವೇದ್ ಉಲ್ ಪಾವದ್. ಉತ್ತರ ಆಪ್ಷನ್ 3 ಎ ಸರಿ ಆದರೆ ಆರ್ ತಪ್ಪು. ಭಾರತದಲ್ಲಿ ವಿದ್ವತ್ ಕಾರ್ಯಗಳನ್ನು ಉತ್ತೇಜಿಸಲು 1784ರಲ್ಲಿ ಈ ಕೆಳಕಂಡ ಯಾವುದನ್ನು ಸ್ಥಾಪಿಸಲಾಯಿತು? ಉತ್ತರ ಆಪ್ಷನ್ 3 ಏಷಿಯಾಟಿಕ್ ಸೊಸೈಟಿ. 12ನೇ ಪ್ರಶ್ನೆ, ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆಪ್ಷನ್ 2 ರಾಮ್ ಮನೋಹರ್ ಲೋಹಿಯಾ. 13ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನಲ್ಲಿ ಯಾವುದು ಡಚ್ಚರ 2 ಪ್ರಮುಖ ವಸಾಹತುಗಳಾಗಿದ್ದವು? ಉತ್ತರ ಆಪ್ಷನ್ 2 ಸೆರಂಪೋರಂ ಮತ್ತೆ ಟ್ರಾಂಕೋಂಬರ್. ರಾಜ ಸಂಸ್ಥಾನಗಳು ಆಂತರಿಕ ತೆರಿಗೆಗಳನ್ನು ವಿಧಿಸಬಹುದಾಗಿತ್ತು. ಸ್ಥಳೀಯವಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯ ವ್ಯವಸ್ಥೆ ಹೊಂದಿತ್ತು. ಸ್ಥಳೀಯ ವಿದ್ವಾಂಸರಿಗೆ ಆಶ್ರಯ ನೀಡುತ್ತಿತ್ತು. ತಮ್ಮದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿತ್ತು. ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ಆಪ್ಷನ್ 2 1, 3 ಮತ್ತೆ 2. ಸೊ ಆಂತರಿಕ ತೆರಿಗೆಗಳನ್ನು ವಿಧಿಸಬಹುದಾಗಿತ್ತು. ಸ್ಥಳೀಯವಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯ ವ್ಯವಸ್ಥೆಯನ್ನು ಹೊಂದಿತ್ತು. ಸ್ಥಳೀಯ ವಿದ್ವಾಂಸರಿಗೆ ಆಶ್ರಯವನ್ನು ನೀಡುತ್ತಿತ್ತು. ಈ ಕೆಳಕಂಡ ಎ ಆಗಿದ್ದು ಇನ್ನೊಂದು ವಿವರಣೆ ಆರ್ ಆಗಿದ್ದು. ಹೇಳಿಕೆ ಆರಂಭದಿಂದಲೂ ಆಡಳಿತ ಸೇವೆಗೆ ಪ್ರವೇಶವು ಅರ್ಹತೆ ಮತ್ತು ಪರೀಕ್ಷೆಯ ಆಧಾರದಲ್ಲಿ ನಡೆಯುತ್ತದೆ.
ವಿವರಣೆ ಭಾರತೀಯ ವೈದ್ಯಕೀಯ ಸೇವೆ ವಸಾಹತು ಅವಧಿಯ ಭಾರತದ ಅತ್ಯಂತ ಹಳೆಯ ಸೇವೆಗಳಲ್ಲಿ ಒಂದಾಗಿದೆ. ಉತ್ತರ ಆಪ್ಷನ್ ಆರ್ 4 ಆರ್ ಸರಿಯಾಗಿದೆ, ಆದರೆ ಎ ಸರಿಯಲ್ಲ. ಈ ಕೆಳಗೆ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆ ಎ ಆಗಿದ್ದು ಇನ್ನೊಂದು ವಿವರಣೆ ಆರ್ ಆಗಿದೆ. ಹೇಳಿಕೆ 1 ಭಾರತದಲ್ಲಿ ಪ್ರಥಮ ವೈಸ್ರಾಯಿಯನ್ನು 1858ರಲ್ಲಿ ನೇಮಿಸಲಾಯಿತು. ವಿವರಣೆ 6 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಪನಿ ಆಡಳಿತದ ಬದಲು ರಾಜ ಆಡಳಿತ ಆರಂಭವಾಯಿತು. ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಎನ ಸರಿಯಾದ ವಿವರಣೆ ಆಗಿದೆ. 17ನೇ ಪ್ರಶ್ನೆ, ಈ ಕೆಳಗಿನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಹೌದ್ನ ಸ್ವಾಧೀನಪಡಿಸುವಿಕೆ ಅಥವಾ ವಶ, ಟಿಪ್ಪು ಸುಲ್ತಾನ್ನ ಮರಣ, 3ನೇ ಕರ್ನಾಟಕ ಯುದ್ಧ, ಪಂಜಾಬ್ನ ಸ್ವಾಧೀನಪಡಿಸುವಿಕೆ ಅಥವಾ ವಶ. ಉತ್ತರ ಆಪ್ಷನ್ 3. ಫಸ್ಟ್ ಬಂದು 3ನೇ ಪಾಣಿಪತ್ ಕದನ, ಅದಾದ ನಂತರ ಟಿಪ್ಪು ಸುಲ್ತಾನ ಮರಣ, ಅದಾದ ನಂತರ ಪಂಜಾಬ್ನ ಸ್ವಾಧೀನಪಡಿಸುವಿಕೆ, ಅದಾದ ನಂತರ ಹೌದ್ನ ಸ್ವಾಧೀನಪಡಿಸುವಿಕೆ. ಕೆಳಗಿನ ಕಾಲಾನುಕ್ರಮದಲ್ಲಿ ಬರೆಯಿರಿ. ದೇಶೀಯ ಭಾಷಾ ಕಾಯ್ದೆ, ಹಿಲ್ಬರ್ಟ್ ಬಿಲ್ ಮಸೂದೆ, ಭಾರತೀಯ ವಿವಿ ಕಾಯ್ದೆ. ಉತ್ತರ ಆಪ್ಷನ್ 4 1 2 3 4. ಕೆಳಗಿನ ಹೊಂದಿಸಿ ಬರೆಯಿರಿ. ಎಂಎಸ್ಎಸ್ ಪಾಂಡ್ಯನ್, ಬಿಪಿನ್ ಚಂದ್ರ, ಅನಿಲ್ ಸೀಲ್, ತಾರಾಚಂದ್. ಉತ್ತರ ಆಪ್ಷನ್ 2. इस ಮುಂದಿನ ಪ್ರಶ್ನೆ 20 ಪ್ರಶ್ನೆ ಹೇಗಿದೆ. ಮಂಗಲ್ ಪಾಂಡೆ, ತಾಂತಿಯ ಟೋಪಿ, ಬೇಗಂ ಹಜರತ್ ಮಹಲ್, ಕನ್ವರ್ ಸಿಂಗ್. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದ್ರೆ ಆನ್ಸರ್ ಬಂದು ಆಪ್ಷನ್ 3 ಎ 1 ಬಿ 2 ಸಿ 3 ಡಿ ಗೆ 4. ಎಸ್ 21ನೇ ಪ್ರಶ್ನೆ ಈ ರೀತಿ ಇದೆ. ದಿ ಫೈನಾನ್ಷಿಯಲ್ ಫೌಂಡೇಶನ್ ಆಫ್ ದ ಬ್ರಿಟಿಷ್ ರಾಜ್ ಅಂತಕ್ಕಂಥದ್ದಾಗಿದೆ. ಇಂಪೀರಿಯಲಿಸಮ್, ನ್ಯಾಷನಲಿಸಮ್ ಆ್ಯಂಡ್ ದಿ ಮೇಕಿಂಗ್ ಆಫ್ ದ ಇಂಡಿಯನ್ ಕ್ಯಾಪಿಟಲಿಸ್ಟ್ ಕ್ಲಾಸ್. ಎಸ್ ಇದಕ್ಕೆ ಆನ್ಸರ್ ನೋಡೋದಾದ್ರೆ ಆನ್ಸರ್ ಆಪ್ಷನ್ 3. ಸೊ ಎಗೆ 3 ಆಗಿರುತ್ತೆ, ಆ್ಯಂಡ್ ಬಿಗೆ 2 ಆಗಿರುತ್ತೆ ಸೇಮ್, ಆ್ಯಂಡ್ ಸಿಗೆ ಬಂದು 1, ಡಿಗೆ 4. ಆ್ಯಂಡ್ 22ನೇ ಪ್ರಶ್ನೆ ಆನ್ಸರ್ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಮೀರತ್ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಲ್ಲಿ ಯಾವುದು ಸತ್ಯವಾಗಿದೆ ಅಂತ ಕೇಳಿದರೆ, ಸತ್ಯ ಅಂತ ಹೇಳಿದರೆ ಅದು ಬಂದು ಆನ್ಸರ್ ಆಪ್ಷನ್ 4 ಅಂತ ಹೇಳಿದರೆ ಆಪ್ಷನ್ 2 ಮತ್ತು ಆಪ್ಷನ್ 4. ಎಸ್ ಕೆಳಗೆ ಹೊಂದಿಸಿ ಬರೀ ಸೇಮ್. ಮುತ್ತುಲಕ್ಷ್ಮಿ ರೆಡ್ಡಿ, ಇ ವಿ ರಾಮಸ್ವಾಮಿ ಅಯ್ಯರ್, ಈಶ್ವರಚಂದ್ರ ವಿದ್ಯಾಸಾಗರ್, ಶ್ರೀನಾರಾಯಣ್ ಗುರು. ಉತ್ತರ ಆಪ್ಷನ್ 1 1ಕ್ಕೆ 1. ನೆಕ್ಸ್ಟ್ ಬಿಗೆ ಬಂದು ರಾಮಸ್ವಾಮಿ ಅಯ್ಯರ್ ಬಂದು ಆತ್ಮಾಭಿಮಾನ ಚಳುವಳಿ, ಈಶ್ವರಚಂದ್ರ ವಿದ್ಯಾಸಾಗರ್ ಬಂದು ಹಿಂದೂ ವಿಧಿವರ ಪುನರ್ವಿವಾಹ, ಶ್ರೀನಾರಾಯಣ್ ಗುರು ಬಂದು ಹಿಂದೂಳಿನ ವರ್ಗಗಳ ಕಲ್ಯಾಣ. ಈ ಕೆಳಗಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಎ, ಇನ್ನೊಂದು ವಿವರಣೆ 6 ಆಗಿದೆ. ಸೊ ಹೇಳಿಕೆ ಏನು ಕೊಡಿದರೆ, ರಾಜಾರಾಮ್ ಮೋಹನ್ ರಾಯ್ ಧರ್ಮ ವಿರೋಧಿಯಾಗಿದ್ದರು. ವಿವರಣೆ 6 ಅವರು ಸತಿ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸಿದರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ 6 ಸರಿಯಾಗಿದೆ, ಆದರೆ ಎ ಸರಿಯಾಗಿಲ್ಲ. ಬಾಂಬೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗೆ ಯಾವುದು ಸತ್ಯವಾಗಿದೆ ಅಂತ ಕೇಳಿದರೆ, ಸೊ ಬಾಂಬೆ ಯೋಜನೆ ಅಂತ ಹೇಳ್ತಾ ಹೋದಾಗ ಇಲ್ಲಿ ಆಪ್ಷನ್ 2 ಏನಿದೆ ಇದು ಸರ್ಕಾರದ ಬಡತನ ನಿರ್ಮೂಲನೆ ಮಾಡುವ ಕ್ರಮದ ಉದ್ದೇಶವಾಗಿತ್ತು. ಇದು ಒಂದು ತಪ್ಪಾಗಿದೆ. ಮಿಕ್ಕಂತೆ 1 3 4 ಸರಿ ಇದೆ. ಆಪ್ಷನ್ 4. ಕೆಳಗೆ ಹೊಂದಿಸಿ ಬರೀ ಸೇಮ್ ಎಲ್ಲ ಹೊಂದಿಸಿ ಬರೀ. ಜಾಮಿನಿ ರಾಯ್, ಉಸ್ತಾದ್ ಅಮೀರ್ ಖಾನ್, ಉದಯ್ ಶಂಕರ್, TH ವಿನಾಯಕ್ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. ಹೇಗೆ ಬಂದು ಜಮೀನ್ ರಾಯ್ ಬಂದು ವರ್ಣಚಿತ್ರಕಾರ, ಉಸ್ತಾದ್ ಅಮೀರ್ ಖಾನ್ ಬಂದು ಗಾಯಕ, ನೆಕ್ಸ್ಟು ಉದಯ್ ಶಂಕರ್ ಬಂದು ನೃತ್ಯಪಟು, TH ವಿನಾಯಕ್ ರಾಮ್ ಬಂದು ತಾಳವಾದಕ. ಬ್ರಿಟಿಷರ ಉಪಸ್ಥಿತಿಯು ಭಾರತೀಯ ಭಾಷೆಗಳ ಮೇಲೆ ಬೀರಿದ ಪರಿಣಾಮಗಳ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸತ್ಯವಾಗಿವೆ ಅಂತ ಕೇಳಿದರೆ, ಉತ್ತರ ಆಪ್ಷನ್ 1 2 ಮತ್ತು ಕೆಳಗಿನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್
ಸಾಂಕ್ರಾಮಿಕ ರೋಗಗಳ ಕಾಯ್ದೆ, ಸೋಂಕು ರೋಗಗಳ ಕಾಯ್ದೆ, ಅಖಿಲ ಭಾರತ ಕುಷ್ಠರೋಗ ಕಾಯ್ದೆ ಆ್ಯಂಡ್ ಕಾಂಪೊನೆಂಟ್ ಆ್ಯಕ್ಟ್ಸ್ ಅಂತಕ್ಕಂಥದ್ದಾಗಿದೆ. ಕಾಂಟೋನ್ಮೆಂಟ್ ಆ್ಯಕ್ಟ್ಸ್. ಆನ್ಸರ್ ಬಂದು ಆಪ್ಷನ್ 2. ಫಸ್ಟ್ ಒಂದು 4ನೇದು, ಅದಾದ ನಂತರ 2ನೇದು, ಅದಾದ ನಂತರ 1ನೇದು 3ನೇದಾಗಿರುತ್ತೆ, ಲಾಸ್ಟ್ ಬಂದು 3ನೇದು 4ನೇದಾಗಿರುತ್ತೆ. ಮತ್ತೊಂದು ಕೆಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಬಾಪ್ಟಿಸ್ಟ್ ಮಿಷನರಿ ಸೊಸೈಟಿ, ಲಂಡನ್ ಮಿಷನರಿ ಸೊಸೈಟಿ, ಬಾಸೆಲ್ ಮಿಷನ್, ಮೆಥಾಡಿಸ್ಟ್ ಮಿಷನ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3. 1, 2, 3, 4 ಸೇಮ್ ಅದೇ ಹಾರ್ಡಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಕಾಲುವೆಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವೆಲೆಸ್ಲಿ, ಡಾರ್ವಿನ್, ಚಾರ್ಲ್ಸ್, ಬಕಿಂಗ್ ಹ್ಯಾಮ್. ಉತ್ತರ ಆಪ್ಷನ್ 1 ವೆಲೆಸ್ಲಿ ಕಾಲುವೆ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದವರು ಯಾರು? ಉತ್ತರ ಆಪ್ಷನ್ 3 ಸುಭಾಷ್ ಚಂದ್ರ ಬೋಸ್ರವರು. ಈ ಕೆಳಗಿನ ಯಾವ ಪತ್ರಿಕೆ ಅಂಬೇಡ್ಕರ್ ಇಂದ ಪ್ರಾರಂಭಿಸಲ್ಪಟ್ಟಿತು? ಉತ್ತರ ಆಪ್ಷನ್ 2 ಬಹಿಷ್ಕೃತ ಭಾರತ. 33ನೇ ಪ್ರಶ್ನೆ, ಸ್ವದೇಶಿ ಚಳುವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಉತ್ತರ ಆಪ್ಷನ್ 1 ಬಿ ಆ್ಯಂಡ್ ಸಿ. ಸೊ ಬಿ, ಇದು ಬಂಗಾಳ ವಿಭಜನೆ ಸಂದರ್ಭದಲ್ಲಿ ವೇಗವನ್ನು ಪಡೆಯಿತು. ಇದು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಪ್ರತಿಪಾದಿಸಿತು. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಉತ್ತರ ಎ ಮತ್ತು ಸಿ. ಇದು 1920 ಜರುಗಿತು. ಅದಾದ ನಂತರ ಇದು ಪೂರ್ಣ ಸ್ವರಾಜ್ಯಕ್ಕೆ ಕರೆಯನ್ನು ನೀಡಿತು. ಆಪ್ಷನ್ 4. ಹೇಳಿಕೆ ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಪ್ರಾರ್ಥನೆ, ಮನವಿ ಮತ್ತು ಆರ್ ವಿವರಣೆ ಬಂದು ಮಂದಗಾಮಿಗಳು ಸಾಂವಿಧಾನಿಕ ಹಾಗೂ ಶಾಂತಿಯುತ ಮಾರ್ಗದಲ್ಲಿ ನಂಬಿಕೆ ಇರಿಸಿದ್ದರು. ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ 1. ಮತ್ತೊಂದು ಹೇಳಿಕೆ ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ಸ್ವದೇಶಿ ಆಂದೋಲನವು ಸ್ಥಳೀಯ ಅಥವಾ ದೇಶೀಯ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಿತು. ಗಾಂಧೀಜಿಯವರು ದಂಡಿ ಯಾತ್ರೆಗೆ ಕರೆ ನೀಡಿ ಉಪ್ಪು ತಯಾರಿಸಲು ಹೇಳಿದರು. ಉತ್ತರ ಆಪ್ಷನ್ 2 ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಈ ಕೆಳಗಿನನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕ್ವಿಟ್ ಇಂಡಿಯಾ ಚಳುವಳಿ, ಸವಿನಯ ಕಾನೂನುಭಂಗ ಚಳುವಳಿ, ಖೇಡಾ ಸತ್ಯಾಗ್ರಹ, ಅಸಹಕಾರ ಚಳುವಳಿ. ಉತ್ತರ ಆಪ್ಷನ್ 3 ಖೇಡಾ ಸತ್ಯಾಗ್ರಹ 1, ಅಸಹಕಾರ ಚಳುವಳಿ 2, ಸವಿನಯ ಕಾನೂನುಭಂಗ ಚಳುವಳಿ ಬಂದು 3, ಕ್ವಿಟ್ ಇಂಡಿಯಾ ಚಳುವಳಿ 4, 1942. ಈ ಮುಂದಿನ ಒಂದು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕ್ಯಾಬಿನೆಟ್ ಆಯೋಗ, ಸೈಮನ್ ಆಯೋಗ, ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ, 2ನೇ ದುಂಡು ಮೇಜಿನ ಸಮ್ಮೇಳನ. ಉತ್ತರ ಆಪ್ಷನ್ 4. ಫಸ್ಟ್ ಒನ್ ಬಂದು ಸೈಮನ್ ಆಯೋಗ, 2ನೇ ದುಂಡು ಮೇಜಿನ ಸಭೆ, ಕ್ವಿಟ್ ಇಂಡಿಯಾ ಚಳುವಳಿ, ಕ್ಯಾಬಿನೆಟ್ ಆಯೋಗ. ಕೆಳಗೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಜೆ.ಸಿ. ಕುಮಾರಪ್ಪ, ರಣಜಿತ್ ಗುಹಾ, ಚಂದ್ರಶೇಖರ್, ರಜನಿ ಪಾಲ್ಮೆ ದತ್ತ. ಸೊ ಇಲ್ಲಿ ಆನ್ಸರ್ ನಾವು ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 1 ಎ. ಜೆ.ಸಿ. ಕುಮಾರಪ್ಪ ಬಂದು ಮಹಾತ್ಮ ಗಾಂಧಿ, ರಣಜಿತ್ ಗುಹಾ ಬಂದು ಆಂಟಿಗೋನಿ ಗ್ರಾಂಪ್ಸಿ, ಚಂದ್ರಶೇಖರ್ ಬಂದು ಆಚಾರ್ಯ ನರೇಂದ್ರ ದೇವ, ರಜನಿ ಪಾಲ್ಮೆ ದತ್ತ ಬಂದು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್ ಮತ್ತೊಂದು ಗದರ್ ಚಳವಳಿ, ಖಿಲಾಫತ್ ಚಳವಳಿ, ಪಂಚಶೀಲ. ಆನ್ಸರ್ ಆಪ್ಷನ್ 2 ಎ ಬಂದು ಗದರ್ ಚಳವಳಿ ಬಂದು ಹಿಂಸೆ, ಸೇಮ್. ಖಿಲಾಫತ್ ಬಂದು ಅಹಿಂಸೆ, ಪಂಚಶೀಲ ಬಂದು ಪರಸ್ಪರ ಮಧ್ಯೆ ಪ್ರವೇಶಿಸದಿರುವುದು, ಗುಜರಾತ್ ಸಿದ್ಧಾಂತ ಬಂದು ಪ್ರತಿಸ್ಪಂದನೆ ಇಲ್ಲದಿರುವುದು. ಮತ್ತೊಂದು ಹೇಳಿಕೆ ಮತ್ತು ವಿವರಣೆಯಾಗಿದೆ. ಸೊ ಹೇಳಿಕೆ ಆಧುನಿಕೋತ್ತರವಾದವು ಸಾಪೇಕ್ಷತಾವಾದವನ್ನು ಅನುಸರಿಸುತ್ತದೆ. ವಿವರಣೆ ಪ್ರತಿಯೊಂದು ಐತಿಹಾಸಿಕ ಕಾರ್ಯವು ಅಪೂರ್ಣ, ಭಾಗಶಃ ಹಾಗೂ ತಾತ್ಕಾಲಿಕವಾಗಿವೆ.
ಸೊ ಉತ್ತರ ಬಂದು ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಆ್ಯಂಡ್ ಆರ್ ಬಂದು ಏನೋ ಒಂದು ಸರಿಯಾದ ವಿವರಣೆ ಆಗಿರುತ್ತದೆ. ಎಸ್ ಮುಂದಿನ ಪ್ರಶ್ನೆ, ಸಿ.ಪಿ. ಸ್ಕಾಟ್ ಅವರ ಹೇಳಿಕೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ವಾಸ್ತವಾಂಶಗಳು ಪರಿಶುದ್ಧವಾಗಿವೆ. ಸೊ ಅದು ಇನ್ನು ಮುಂದೆ ಒಂದು ಕಟ್ ಆಗಿದೆ ಕ್ವಶನ್. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 2 ಮುಕ್ತವಾಗಿದೆ. ವಾಸ್ತವಾಂಶಗಳು ಪರಿಶುದ್ಧವಾಗಿ, ಅಭಿಪ್ರಾಯಗಳು ಮುಕ್ತವಾಗಿವೆ. ಈ ಮುಂದಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಉಳಿಗಮಾನ್ಯ ಪದ್ಧತಿ, ಗುಲಾಮಿ ಪದ್ಧತಿ, ಬಂಡವಾಳಶಾಹಿ ಪದ್ಧತಿ, ಪ್ರಾಚೀನ ಕಮ್ಯುನಿಸಂ. ಸೊ ಉತ್ತರ ಆಪ್ಷನ್ 3 ಗುಲಾಮಿ. ಸೊ ಫಸ್ಟ್ ಒನ್ ಬಂದು ಪ್ರಾಚೀನ ಕಮ್ಯುನಿಸ್ಟು, ಅದಾದ ನಂತರ ಗುಲಾಮಿ, ಅದಾದ ನಂತರ ಉಳಿಗಮಾನ್ಯ, ಅದಾದ ನಂತರ ಬಂಡವಾಳಶಾಹಿ. ಆಪ್ಷನ್ 3. ಹೇಸ್ ಮತ್ತೊಂದು ಹೊಂದಿಸಿರಿ. ಸಂತ್ ಅಗಸ್ಟೈನ್, ಅರ್ನಾಲ್ಡ್ ಟಾಯ್ನೆಬಿ, ಇಬ್ ಖಲ್ದುನ್ ಆ್ಯಂಡ್ ಓಸ್ವಾಲ್ಡ್ ಸ್ಪೆಂಗ್ಲರ್ ಅಂತಕ್ಕಂಥದ್ದಾಗಿದೆ. ಸೊ ಇದಕ್ಕೆ ಉತ್ತರ ಆಪ್ಷನ್ 4. 45ನೇ ಪ್ರಶ್ನೆ ಹೀಗಿದೆ. ಕೃತಿ ಚೌರ್ಯವನ್ನು ಪರಿಶೀಲಿಸುವ ತಂತ್ರಾಂಶ ಯಾವುದು? ಆನ್ಸರ್ ಆಪ್ಷನ್ ಉಬುಂಟು, ಉರ್ಕುಂಡು, ರೈಟರ್ ಚೆಕ್, ಫಾಲ್ಸ್ ಪ್ರೋ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 2 ಉರ್ಕುಂಡು. ನೆಕ್ಸ್ಟು ಲೋರೆನ್ಜೋ ವಲ್ಲಾರವರ ಡಿಸ್ಕೋರ್ಸ್ ಆನ್ ದ ಫೋರ್ಗರಿ ಆಫ್ ದ ಅಲೈನ್ ಡೆನೇಷನ್ ಆಫ್ ಕಾನ್ಸ್ಟೆಂಟ್ಯೂ ಯಾವುದಕ್ಕೆ ಉದಾಹರಣೆಯಾಗಿದೆ? ಚರ್ಚ್ ಇತಿಹಾಸಶಾಸ್ತ್ರದ ವಿಮರ್ಶೆ, ಭಾಷಾಶಾಸ್ತ್ರದ ವಿಮರ್ಶೆ, ಅನುಗಮನ ವಿಧಾನ, ನಿಗಮನ ವಿಧಾನ. ಉತ್ತರ ಆಪ್ಷನ್ 2 ಭಾಷಾಶಾಸ್ತ್ರದ ವಿಮರ್ಶೆ. ಈ ಕೆಳಗೆ ನೀಡಿರುವ ಸಂಶೋಧನೆಯ ಹಂತಗಳನ್ನು ಕ್ರಮಾನುಗತವಾಗಿ ಜೋಡಿಸಿ. ಅನ್ವೇಷಣೆ, ಅಡಿಟಿಪ್ಪಣಿ, ದತ್ತಾಂಶ ಸಂಗ್ರಹ, ಅರ್ಥ ವಿವರಣೆ. ಉತ್ತರ ಆಪ್ಷನ್ 3 ದತ್ತಾಂಶ ಸಂಗ್ರಹ, ಅನ್ವೇಷಣೆ ಆ್ಯಂಡ್ ಅರ್ಥ ವಿವರಣೆ, ಕೊನೆಯದಾಗಿ ಅಡಿಟಿಪ್ಪಣಿ. ಮೊದಲ ಜರ್ಮನ್ ಒರಿಸ್ಸಾ ಸಂಶೋಧನಾ ಯೋಜನೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ 4 ಪ್ರಾದೇಶಿಕ. ಹಿಸ್ಟಾರಿಕಲ್ ಸೆಮಿನಾರ್ ಅನ್ನು ಪ್ರಥಮ ಬಾರಿಗೆ ಸ್ಥಾಪಿಸಿದವರು ಯಾರು? ಉತ್ತರ ಆಪ್ಷನ್ 1 ಲಿಯೋಪೋಲ್ಡ್ ವಾನ್ ರಾಂಕ್. ಒಂದು ಹೇಳಿಕೆ ಎ ಕೊಟ್ಟಿದ್ದಾರೆ, ಇನ್ನೊಂದು ವಿವರಣೆ ಆರ್ ಕೊಟ್ಟಿದ್ದಾರೆ. ಹೇಳಿಕೆ ಎ ಈ ರೀತಿ ಇದೆ. ಇತಿಹಾಸ ಒಂದು ನಿಗದಿತ ಗುರಿಯನ್ನು ಹೊಂದಿರುವ ಪ್ರಕ್ರಿಯೆಯಾಗಿದ್ದು ಇಲ್ಲಿ ವರ್ತಮಾನವನ್ನು ಹಿಂದಿನ ಒಟ್ಟು ಸ್ವರೂಪಗಳ ಇತಿಹಾಸದ ಚಲನೆಯು ನಿರಂತರ ಸುಧಾರಣೆಯ ಹಾದಿ ಎಂದು ಭಾವಿಸಲಾಗಿದೆ. ಇದರೊಂದು ವಿವರಣೆ, ವ್ಯಕ್ತಿಯ ಜನ್ಮ, ಯೌವನ, ವೃದ್ಧಾಪ್ಯ, ಮರಣದ ರೀತಿಯಲ್ಲಿ ಸಮಾಜ ಮತ್ತು ನಾಗರಿಕತೆಗಳು ಎಂಬ ವರ್ತುಲದಲ್ಲಿ ಬದಲಾಗುತ್ತಿರುತ್ತವೆ. ಸೊ ಎಲ್ಲ ನೋಡ್ತಾ ಹೋದರೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋದಾದ್ರೆ, ಸೊ ಎ ಆರ್ ಅಂತಕ್ಕಂಥದ್ದು ಈಗ ಸರಿಯಾದ ಒಂದು ವಿವರಣೆ ಅಲ್ಲ ಅಂತಕ್ಕಂಥದ್ದು ಆಗಿರುತ್ತೆ. 51ನೇ ಪ್ರಶ್ನೆ, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ದಶರಾಜರ ಯುದ್ಧದಲ್ಲಿ ಭರತ ಬುಡಕಟ್ಟಿನ ಮುಖ್ಯಸ್ಥ ಯಾರಾಗಿದ್ದರು? ಉತ್ತರ ಆಪ್ಷನ್ 3 ಸುದಾಸ. ಕೆಳಗನ್ನು ಹೊಂದಿಸಿ ಬರೆಯಿರಿ. ಝೀಲಂ, ಸಟ್ಲೇಜ್, ರಾವಿ, ಬಿಯಾಸ್. ಉತ್ತರ ಆಪ್ಷನ್ 4 ಝೀಲಂ ಬಂದು ವಿತಾಸ, ಸಟ್ಲೇಜ್ ಬಂದು ಸುತಾದ್ರಿ, ರಾವಿ ಬಂದು ಪರಶ್ನಿ, ಬಿಯಾಸ್ ಬಂದು ವಿಪಾಸ. ಈ ಕೆಳಕಂಡ ಎರಡು ವಾಕ್ಯಗಳ ಒಂದು ಹೇಳಿಕೆ ಎ ಆಗಿದ್ದು ಇನ್ನೊಂದು ವಿವರಣೆ ಆರ್ ಆಗಿದೆ. ಹೇಳಿಕೆ ಎ ಈ ರೀತಿ ಇದೆ. ಭಾರತದ ಆರಂಭಿಕ ಕಾಲದ ನಾಣ್ಯ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬೆಳ್ಳಿಯ ನಿಗದಿತ ಆಕಾರಗಳಿಲ್ಲದ ಮುದ್ರಾಂಕಿತ ನಾಣ್ಯಗಳು ಇದ್ದವು. ವಿವರಣೆ ಆರ್, ಭಾರತದಲ್ಲಿ ಋಗ್ವೇದ ಅವಧಿಯಲ್ಲಿ ಮುದ್ರಾಂಕಿತ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು. ಉತ್ತರ ಆಪ್ಷನ್ ಎ ಸರಿಯಾಗಿದೆ, ಆರ್ ಸರಿಯಿಲ್ಲ. ಈ ಕೆಳಕಂಡಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಕಾಶಿ, ವಾರಣಾಸಿ, ಕೋಶಲ ಚಂಪಾ, ವಜ್ಜಿ ವೈಶಾಲಿ, ಕುರು ಹಸ್ತಿನಾಪುರ. ಉತ್ತರ ಆಪ್ಷನ್ 2
ಕೋಸಲ, ಚಂಪಾ. ಕೆಳಗಿನನ್ನು ಹೊಂದಿಸಿ ಬರೆಯಿರಿ. ವಿದ್ವಾಂಸರು ಮತ್ತು ಆರ್ಯರ ಮೂಲ ನೆಲೆ ಯಾವುದು? ಸೊ ಇದಕ್ಕೆ ಆನ್ಸರ್ ಆಪ್ಷನ್ 1, 2, 3, 4 ಅಲ್ಲ, ಇದಕ್ಕೆ ಗ್ರೇಸ್ ಆಗಿದೆ. ಕೆಳಗಿನನ್ನು ಹೊಂದಿಸಿ ಬರೆಯಿರಿ. ಶೆರಿನ್ ರತ್ನಾಕರ್, ಸ್ಟುವರ್ಟ್ ಫಿಗ್ಗಟ್, ಸಿ ಮಲ್ಲಿಕ್, ಗ್ರೆಗರಿ ಫೋಸೆಲ್. ಉತ್ತರ ಆಪ್ಷನ್ 1. ಶೆರಿನ್ ರತ್ನಾಕರ್ ಬಂದು ಏಕಶೃಂಗಿಯ ಹರಪ್ಪದ ಆಡಳಿತ ಕುಲೀನರ ಚಿಹ್ನೆಯಾಗಿತ್ತು. ಸ್ಟುವರ್ಟ್ ಪಿಗ್ಗಟ್ ಅಂತಕ್ಕಂಥದ್ದು ಬಂದು ಹರಪ್ಪದ ರಾಜ್ಯವನ್ನು ನಿರಂಕುಶಮತಿಗಳಾಗಿದ್ದ ಪುರೋಹಿತರು ಮತ್ತು ರಾಜರು ಅವಳಿ ರಾಜಧಾನಿಗಳ ಮೂಲಕ ಆಳ್ವಿಕೆ ನಡೆಸಿದರು. ಸಿ ಮಲ್ಲಿಕ್ ಅಂತ ಹೇಳಿದರೆ ಅದು ಬಂದು ಹರಪ್ಪದ ರಾಜಕೀಯವು ಪ್ರಧಾನ ಹಂತಕ್ಕೆ ಒಂದು ಉದಾಹರಣೆಯಾಗಿದೆ. ಗ್ರೆಗರಿ ಫೋಸೆಲ್ ಬಂದು ಹರಪ್ಪದ ಸಮಾಜ ಅತ್ಯಂತ ಶಿಸ್ತುಬದ್ಧವಾದ ಮತ್ತು ನಾಗರಿಕ ಅಂಶಗಳನ್ನು ಒಳಗೊಂಡಿತ್ತು. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಉತ್ತರ ಆಪ್ಷನ್ 3, ರಾಖಿ ಗಡಿ ಪಂಜಾಬ್. ಈ ಕೆಳಕಂಡ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಉತ್ತರ ಲೋಥಲ್ ಎನ್ಜಿ ಮಜುಂದಾರ್. ಕೆಳಕಂಡ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಉತ್ತರ ಆಪ್ಷನ್ 2, ಟಿ ಜೆ ನ್ಯೂಬಾಲ್ಡ್. ಬಿಂಬೇಡ್ಕದಲ್ಲಿ ಗುಹಾ ಕಲೆಯ ಅನ್ವೇಷಣೆ. ಈ ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆ ಎ ಯಾಗಿದ್ದು ಇನ್ನೊಂದು ವಿವರಣೆ ಆರ್ ಆಗಿದೆ. ಹೇಳಿಕೆ ಎ ಈ ರೀತಿ ಇದೆ. ದಕ್ಷಿಣದ ನವಶಿಲಾಯುಗವನ್ನು ಭಾರತದ ವಿಶಿಷ್ಟ ಪ್ರಾದೇಶಿಕ ಗುಂಪು ಎಂದು ಗುರುತಿಸಲಾಗಿದೆ. ವಿವರಣೆ ಆರ್, ದಕ್ಷಿಣ ಭಾರತದ ಬಹುತೇಕ ನವಶಿಲಾಯುಗದ ನೆಲೆಗಳಲ್ಲಿ ಬೂದಿ ದಿಬ್ಬಗಳು ಪತ್ತೆಯಾಗಿವೆ. ಉತ್ತರ ಆಪ್ಷನ್ ಎ ಅಂಡ್ ಆರ್ ಎರಡೂ ಸರಿಯಾಗಿದ್ದು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಬೌದ್ಧ ಗ್ರಂಥಗಳ ಪ್ರಕಾರ ಈ ಕೆಳಗಿನ ಯಾರು ಮೌರ್ಯ ಚಕ್ರವರ್ತಿ ಅಶೋಕನ ಮಡದಿಯಾಗಿದ್ದರು? ಉತ್ತರ ಆಪ್ಷನ್ 1, ಅಸಂಧಿಮಿತ್ರ ಮತ್ತು ತಿಸ್ಸರ್ಕಿತ. ಮುಂದಿನ ಪ್ರಶ್ನೆ, ಕೆಲವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ರೆ ಮುದ್ರಾ ರಾಕ್ಷಸ, ಹಿಂಡಿಕ, ಮಹಾಭಾಷ್ಯ, ಅಷ್ಟಾಧ್ಯಾಯಿ. ಉತ್ತರ ಆಪ್ಷನ್ 2. ಕೆಳಕಂಡ ಯಾವ ಲಿಪಿಗಳಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗಿಲ್ಲ? ಬ್ರಾಹ್ಮಿ, ಖರೋಷ್ಠಿ, ದೇವನಾಗರಿ, ಅರಾಮಿಕ್. ಉತ್ತರ ಆಪ್ಷನ್ 3, ದೇವನಾಗರಿ. ಕೆಳಗಳನ್ನು ಹೊಂದಿಸಿ ಬರೆಯಿರಿ. ಮುಲ್ಲೈ, ಪಾಲೈ, ನೈತಾಲ್, ಕುರಿಂಜಿ. ಉತ್ತರ ಆಪ್ಷನ್ 3, ಮುಲ್ಲೈ ಬಂದು ಅರಣ್ಯ ಭೂಮಿ, ಪಾಲೈ ಬಂದು ಬರಡು ಭೂಮಿ, ನೈತಾಲ್ ಬಂದು ಕರಾವಳಿ ಪ್ರದೇಶ, ಕುರಿಂಜಿ ಬೆಟ್ಟ ಪ್ರದೇಶ. ಮೌರ್ಯ ನಂತರದ ಕಾಲದಲ್ಲಿ ತೋಚರಿಯನ್ಗಳು ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಉತ್ತರ ಕುಶಾನರು. ಈ ಕೆಳಕಂಡ ಯಾವ ರಾಜವಂಶ ಕೈಸರ ಅಂದರೆ ಸೀಸರ್ ಎಂಬ ಬಿರುದನ್ನು ಹೊಂದಿತ್ತು? ಈ ಕೆಳಕಂಡ ಯಾವ ಆಗಿಲ್ಲ? ಬುದ್ಧನ ಜನ್ಮ ತಾವರೆ, ಬುದ್ಧನ ಪರಿತ್ಯಾಗ ಕುದುರೆ, ಬುದ್ಧನ ಜ್ಞಾನೋದಯ ಬೋಧಿ ವೃಕ್ಷ, ಬುದ್ಧನ ಪರಿನಿರ್ವಾಣ ಗೂಳಿ. ಉತ್ತರ ಆಪ್ಷನ್ 4, ಬುದ್ಧನ ಪರಿನಿರ್ವಾಣ ಗೂಳಿ. ಮಾಧ್ಯಮಿಕ ಪಂಥ ಸಿದ್ಧಾಂತದ ಸ್ಥಾಪಕ ಯಾರು? ಉತ್ತರ ಆಪ್ಷನ್ 1, ನಾಗಾರ್ಜುನ್. ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಉತ್ತರ ಆಪ್ಷನ್ 4, ಹರಿಸಿಂಗ್. ಈ ಕೆಳಕಂಡ ಗುಪ್ತರಾಜರುಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ. ಸಮುದ್ರಗುಪ್ತ, ಚಂದ್ರಗುಪ್ತ 1, ಸ್ಕಂದಗುಪ್ತ,
ಕುಮಾರಗುಪ್ತ 1. ಉತ್ತರ ಆಪ್ಷನ್ 1. ಬೃಹತ್ ಶಿಲ್ಪಕಲೆಯ ಅಲಂಕಾರಿಕ ಪಟ್ಟಿ ಗಂಗಾವತರಣ ಯಾರಿಗೆ ಸಂಬಂಧಿಸಿದೆ? ಉತ್ತರ ಆಪ್ಷನ್. ಈ ಕೆಳಕಂಡವರಲ್ಲಿ ತಿರುವಾಜಗಂ ಭಕ್ತಿಗೀತೆಯ ಕರ್ತೃ ಯಾರು? ಉತ್ತರ ಆಪ್ಷನ್ 4 ಮಾಣಿಕ್ಯ ವಾಸಗರ್. ಈ ಕೆಳದಲ್ಲಿ ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಉತ್ತರ ಆಪ್ಷನ್ 4 ಡಿಸೆಂಬರ್ 1924 ಜವಾಹರ್ಲಾಲ್ ನೆಹರು. ಈ ಕೆಳಕಂಡ ತೆರಿಗೆಗಳಲ್ಲಿ ಯಾವುದು ಭೂ ತೆರಿಗೆಯನ್ನು ಸೂಚಿಸುತ್ತದೆ? ಉತ್ತರ ಆಪ್ಷನ್ 2 ಕಡಮೈ ಮತ್ತು ಕುಡಿಮೈ. ಚೇರ ಸಾಮ್ರಾಜ್ಯವು ಸ್ಪಷ್ಟ ಹಾಗೂ ಕಣ್ಣಿಗೆ ಕಾಣುವಂತೆ ಬ್ರಾಹ್ಮಣ ಪ್ರಭುತ್ವವಾಗಿತ್ತು ಇಂದು ಈ ಕೆಳಕಂಡವರಲ್ಲಿ ಯಾರು ಪ್ರತಿಪಾದಿಸಿದ್ದರು? ಉತ್ತರ ಆಪ್ಷನ್ 2 MGS ನಾರಾಯಣನ್. ಎಪ್ಪತ್ತಾರನೇ ಪ್ರಶ್ನೆ, ಸಲ್ಲೇಖನವು ಯಾರಿಗೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ 4 ಜೈನರು. ಹೊಂದಿಸಿ ಬರೆಯಿರಿ. ಮಹೇಂದ್ರ ವರ್ಮ 1, ಪರಮೇಶ್ವರ್ ವರ್ಮ 1, ಸಿಂಹ ವಿಷ್ಣು ನರಸಿಂಹವರ್ಮ 2. ಉತ್ತರ ಆಪ್ಷನ್ 1. ಕಿಳವನ್ ಏರಿಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ 3 ಕೆರೆಗಳು. ಸೊತ್ತಿವತಿ ನಗರ ಯಾವುದರ ರಾಜಧಾನಿಯಾಗಿತ್ತು? ಉತ್ತರ ಆಪ್ಷನ್ 1 ಚೇದಿ ಸಾಮ್ರಾಜ್ಯ. ಕೆಳಗಿನನ್ನು ಹೊಂದಿಸಿ ಬರೆಯಿರಿ. ಬಿಲ್ಹಣ, ಭಾರವಿ, ದಂಡಿ, ಮಹೇಂದ್ರ ವರ್ಮ 1. ಆನ್ಸರ್ ಆಪ್ಷನ್ 3 ಬಿಲ್ಹಣ ವಿಕ್ರಮಾಂಕ ದೇವಚರಿತ, ಭಾರವಿ ಕಿರಾತಾರ್ಜುನೀಯಂ, ದಂಡಿ ದಶಕುಮಾರ ಚರಿತ, ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ. ಅಲ್ಲಾವುದ್ದೀನ್ ಸಹಲ್ ಹಸನ್ ಸ್ಥಾಪಿಸಿದ ಬಹುಮನಿಯರ ಪ್ರಥಮ ರಾಜಧಾನಿ? ಗುಲ್ಬರ್ಗಾ. ಹೇಳಿಕೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು, ಒಂದು ಪ್ರತಿಪಾದನೆ ಎ ಆಗಿದ್ದು ಇನ್ನೊಂದು ಕಾರಣವಾಗಿದೆ. ಪ್ರತಿಪಾದನೆ: ದಖ್ಖನ್ನಿನ ಅಫಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡವರಾಗಿದ್ದರು. ಕಾರಣ, ಅವರು ಬಹುಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಲಿಲ್ಲ. ಉತ್ತರ ಎ ಸರಿಯಾಗಿದೆ, ಆದರೆ ಆರ್ ಸರಿಯಿಲ್ಲ. ಚಹಲ್ಗಾನಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಉತ್ತರ ಆಪ್ಷನ್ 1 ಇಲ್ತಮಷ್. ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಗಾಗಿ ಯಾರು? ಉತ್ತರ ಆಪ್ಷನ್ 1 MG ರಾನಡೆ ಮತ್ತು VV ಜೋಶಿ. ಪುರಂದರ ಒಪ್ಪಂದದ ಪ್ರಕಾರ ಮರಾಠರು 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗಿತ್ತು. ಶಿವಾಜಿಯ ಮಗ ಸಾಂಬಾಜಿಗೆ ಜಾಗೀರನ್ನು ನೀಡುವುದರೊಂದಿಗೆ ಪಂಚ್ ಹಜಾರಿ ಮನ್ಸಬ್ದಾರನಾಗಿ ಮಾಡಬೇಕಾಗಿತ್ತು. ಶಿವಾಜಿ ತನ್ನ ದಂಡನಾಯಕನನ್ನು ವಜಾಗೊಳಿಸಿದನು. ಶಿವಾಜಿಯು ತನ್ನ ಪ್ರದೇಶಗಳನ್ನು ಸ್ಥಳೀಯ ನಾಯಕರಿಗೆ ನೀಡಬೇಕಾಯಿತು. ಉತ್ತರ ಆಪ್ಷನ್ 1 ಮತ್ತು 2 ಸರಿಯಾಗಿದೆ. ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿ ದೇಶ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು? ಹೊರಹಾಕಲ್ಪಟ್ಟ ಕೆಲವು ಸ್ಥಳೀಯ ಆಡಳಿತಗಾರರ ಬೆದರಿಕೆ, ಟರ್ಕಿಯ ಕುಲಿ ಪಕ್ಷಪಾತ, ಮಧ್ಯ ಏಷ್ಯಾದ ಬದಲಾವಣೆಗಳು ಭಾರತದ ಮೇಲೂ ಪ್ರಭಾವ ಬೀರಿದ್ದು, 4 ಚೆಂಗಿಸ್ ಖಾನನ ಬೆದರಿಕೆ. ಉತ್ತರ ಆಪ್ಷನ್ 3 1, 2 and 3.
ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು? ಉತ್ತರ ಆಪ್ಷನ್ 2 ಚಹಲ್ಗಾನಿ. ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದವರು ಯಾರು? ಉತ್ತರ ಆಪ್ಷನ್ 1 ಫಿರೋಜ್ ಶಾ ತುಘಲಕ್. ಗುಪ್ತರ ಕಾಲದಲ್ಲಿ ಭೂದತ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶವನ್ನು ಗಮನಿಸಬಹುದಾಗಿದೆ? ಉತ್ತರ ಆಪ್ಷನ್ 2 ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಆಗುತ್ತಿತ್ತು. ಕೆಳಕಂಡ 2 ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ ಎ ಆಗಿದ್ದು ಇನ್ನೊಂದು ಕಾರಣ 6 ಆಗಿದೆ. ಪ್ರತಿಪಾದನೆ ಎ ಹೀಗಿದೆ: ಅಕ್ಬರನ ಅವಧಿಯಲ್ಲಿ ಜಪ್ತಿ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಕಾರಣ ರಾಜ ತೋದರಮಲ್ಲನ ಹೆಸರು ಸಹ ಜಪ್ತಿ ಪದ್ಧತಿಯೊಂದಿಗೆ ಸಂಬಂಧಿಸಿತ್ತು. ಉತ್ತರ ಎ ಅಂಡ್ ಆರ್ ಎರಡೂ ಸಹ ಸರಿಯಾಗಿದೆ. ಎ ಅಂಡ್ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಈ ಕೆಳಕಂಡವುಗಳ ಪೈಕಿ ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಯಾವುದಾಗಿತ್ತು? ಉತ್ತರ ಆಪ್ಷನ್ 2 ಬ್ರಿಟಿಷ್ ವಸ್ತುಗಳು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸುವುದು. ಮದದ್ ಇ ಮಾಷ್ ಎಂಬುದು ಧಾರ್ಮಿಕ ವಿದ್ವಾಂಸರು ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದ ಭೂಮಿ ಇಲ್ಲವೇ ಪಿಂಚಣಿ. ಕೆಳಗಿನನ್ನು ಹೊಂದಿಸಿ ಬರೆಯಿರಿ: ಬಂಜಾರ, ಕಾರ್ವಾನ್, ಜಾಗೀರ್ದಾರ್, ಜಾಜ್ಮಾನಿ. ಉತ್ತರ ಆಪ್ಷನ್ 1 ಬಂಜಾರ ಅಲೆಮಾರಿ ವ್ಯಾಪಾರಿ, ಕಾರ್ವಾನ್ ಬಂದು ದೂರ ಭೂಭಾಗದ ವ್ಯಾಪಾರಿ, ಜಾಗೀರ್ದಾರ್ ಬಂದು ರಾಜ್ಯವು ಹಂಚಿಕೆ ಮಾಡಿದ ಜಮೀನಿನ ಒಡೆಯ, ಜಾಜ್ಮಾನಿ ಬಂದು ಕಾರ್ಮಿಕರ ವಿಭಜನೆ ಒಂದು ವ್ಯವಸ್ಥೆ. ದಸ್ತೂರ್ ಅಲ್ ಅಮಲ್ಸ್, ಜಪ್ತಿ, ದಹ್ಸಲಾ. ಉತ್ತರ ಆಪ್ಷನ್ 1. ಕೆಳಗಿನಲ್ಲಿ ಒಂದು ಹೇಳಿಕೆ ಎಂದು ಎ ಮತ್ತೊಂದನ್ನು ವಿವರಣೆ ಆರ್ ಎಂದು ಗುರುತಿಸಲಾಗಿದೆ. ಹೇಳಿಕೆ ಎ: ಇರ್ಫಾನ್ ಹಬೀಬ್ ರವರ ಪ್ರಕಾರ ಮೊಘಲ್ ಸಾಮ್ರಾಜ್ಯದ ಅವನತಿಯು ರೈತ ವರ್ಗದ ಬಿಕ್ಕಟ್ಟಿನ ಕಾರಣದಿಂದಾಗಿದೆ. ವಿವರಣೆ ಆರ್: ಶಿವಾಜಿಯು ಮೊಘಲರೊಂದಿಗೆ ನಡೆಸಿದ ಯುದ್ಧವು ರೈತ ವರ್ಗವು ಮೊಘಲರ ವಿರುದ್ಧದ ದಂಗೆಗೆ ಪ್ರೇರಣೆಯಾಯಿತು. ಉತ್ತರ ಎ ಸರಿ, ಆದರೆ ಆರ್ ತಪ್ಪು. ಆಪ್ಷನ್ 3. ಮತ್ತೊಂದು ಹೇಳಿಕೆ ಮತ್ತು ವಿವರಣೆ. ಹೇಳಿಕೆ ಎ ಹೀಗಿದೆ: ಮಧ್ಯಯುಗೀನ ಭಾರತದಲ್ಲಿ ಅಸಾಧಾರಣ ಮಟ್ಟದಲ್ಲಿ ನಗರ ಕೇಂದ್ರಗಳ ಬೆಳವಣಿಗೆಯಾಯಿತು. ವಿವರಣೆ: ಇಸ್ಲಾಂನ ಆಗಮನ ಹಾಗೂ ಮಸೀದಿಗಳ ಸುತ್ತಲಿನ ವಸಾಹತುಗಳು ನಗರಗಳ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದವು ಅಂತಕ್ಕಂಥದ್ದಾಗಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ 1 ಎ ಅಂಡ್ ಆರ್ ಎರಡೂ ಸಹ ಸರಿಯಾಗಿವೆ ಹಾಗೂ 6 ಎನ ಒಂದು ಸರಿಯಾದ ವಿವರಣೆಯಾಗಿದೆ. ಕೃಷಿಯೋಗ್ಯ ಪಾಳುಭೂಮಿ ಎಂದರೆ ಏನು? ಉತ್ತರ ಆಪ್ಷನ್ 2 ಪರೌತಿ. ತೌಹೀದ್ ಇ ಇಲಾಹಿಯು ಯಾವ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನು ಆಧರಿಸಿದೆ? ಆಪ್ಷನ್ 4 ಇಬ್ನ್ ಇ ಅರಬ್. ಪಿತೃಪ್ರಭುತ್ವ ಅಧಿಕಾರಶಾಹಿ ಪ್ರತಿಪಾದಿಸಿದವರು ಯಾರು? ಉತ್ತರ ಆಪ್ಷನ್ 3 ಸ್ಟೀಫನ್ ಪಿ ಬ್ಲೇಕ್. ನೆಕ್ಸ್ಟು ಮೊಘಲರ ಅವಧಿಯಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶ ಯಾವುದು? ಉತ್ತರ ಆಪ್ಷನ್ 2 ಸೂರತ್.